ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ರೂತನ್ಗೌಡ. ಇಬ್ಬರು ಸಚಿವರಿಗೆ ಶಾಕ್, ಹಿರಿಯ ಶಾಸಕರಿಗೆ ಅವಕಾಶ. ಹೈ ನಿರ್ಧಾರದ ಮೇಲೆ ನಿಂತಿದೆ ಈ ನಾಯಕರ ಭವಿಷ್ಯ. ಕರ್ನಾಟಕ ರಾಜಕೀಯದಲ್ಲಿ ಸಚಿವ ಸಂಪುಟದ ಬದಲಾವಣೆ ಕುರಿತು ಚರ್ಚೆಗಳು ತೀವ್ರಗೊಂಡಿದೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿ ವರಿಷ್ಠರ ಜೊತೆ ತೀವ್ರ ಚರ್ಚೆಗೆ ಮುಂದಾಗಿದ್ದಾರೆ. ಇದೀಗ ಈ ಖಾತೆ ಕಗ್ಗಟ್ಟು ಬಗೆಹರಿಸುವುದಕ್ಕೆ ಇಬ್ಬರು ಸಚಿವರಿಗೆ ಶಾಕ್ ನೀಡುವಂತಹ ಬೆಳವಣಿಗೆಗಳು ನಡೀತಾ ಇದೆ. ಅದೇ ವೇಳೆ ಹಿರಿಯ ಶಾಸಕರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಇನ್ನು ಬಂಡಾಯವನ್ನ ಶಮನಗೊಳಿಸುವುದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆ ಚರ್ಚೆ ನಡೆಸುತ್ತಿದ್ದಾರೆ. ನೋಡಿ, ನಿನ್ನೆ ರಾತ್ರಿ ಸಿಎಂ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಚರ್ಚೆಯಲ್ಲಿ ಹಲವು ಮುಖ್ಯ ವಿಷಯಗಳ ಕೇಂದ್ರ ಬಿಂದುವು ಕೂಡ ಆಗಿದೆ. ಇಬ್ಬರು ಸಚಿವರಿಗೆ ಶಾಕ್ ನೀಡಿದ್ದು ಹಿರಿಯ ಶಾಸಕರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನ ಗಮನಿಸಿ ಮೊದಲಿಗೆ ಸಿಎಂ ಚರ್ಚೆ ನಡೆಸಿದ್ದು ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ನೀಡುವುದರ ಬಗ್ಗೆ ಗಂಭೀರ ಚರ್ಚೆ ನಡೆಸಿದೆ. ಈ ಹಿನ್ನೆಲೆ ಒಕ್ಕಲಿಗ ಸಮುದಾಯದ ಸಚಿವರೊಬ್ಬರಿಗೆ ರಾಜೀನಾಮೆ ಕೊಡಿಸುವ ಬಗ್ಗೆಯೂ ಮಾತುಕತೆ ಆಗಿದೆ. ಈ ಬೆಳವಣಿಗೆಗಳು ಸಚಿವ ಸಂಪುಟದಲ್ಲಿ ಬದಲಾವಣೆಗೆ ದಾರಿ ಮಾಡಿಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಕೈಯಲ್ಲಿ ನಾಗೇಂದ್ರ ಅವರ ಭವಿಷ್ಯ. ನೋಡಿ, ಜೊತೆಗೆ ಸಚಿವ ಅಭಿ ನಾಗೇಂದ್ರ ಅವರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಅವರ ಮಂತ್ರಿ ಭವಿಷ್ಯ ಹೈಕಮಾಂಡ್ ನಿರ್ಧಾರದ ಮೇಲೆ ನಿಂತಿದೆ. ಪಕ್ಷದ ಉನ್ನತ ಮಟ್ಟದಲ್ಲಿ ನಡೀತಾ ಇರುವಂತಹ ಚರ್ಚೆಗಳಲ್ಲಿ ಇದು ಪ್ರಮುಖ ವಿಷಯವಾಗಿದೆ. ಸಿಎಂ ಹೈಕಮಾಂಡ್ ಜೊತೆ ಮಾತಾಡ್ತಾ ಬಂಡಾಯವನ್ನ ಹೇಗೆ ಶಮನಗೊಳಿಸುವುದು ಅಂತ ಚರ್ಚೆಯನ್ನು ಮಾಡ್ತಿದ್ದಾರೆ. ನಾಗೇಂದ್ರಗೆ ಇಡಿ ಸಂಕಷ್ಟ ಎದುರಾಗಿರೋದ್ರಿಂದ ಅವರ ಮಂತ್ರಿಗಿರಿ ಭವಿಷ್ಯ ಕೂಡ ಕಷ್ಟ ಆಗಿದೆ. ರಾಹುಲ್ ಗಾಂಧಿ ಭೇಟಿಗೆ ಸಿಎಂ ಕೋರಿಕೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಸಮಯ ಕೇಳಿದ್ದು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಹೆಚ್ಚಿದೆ. ಸಿಎಂ ರಾಹುಲ್ ಗಾಂಧಿ ಅವರಿಗೆ ವಾಸ್ತವಾಂಶದ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ರಾಹುಲ್ ಗಾಂಧಿ ಒಪ್ಪಿಗೆ ಕೊಟ್ಟರೆ ಸಂಪುಟದಲ್ಲಿ ಸಣ್ಣ ಬದಲಾವಣೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಖಾತೆ ಬದಲಾವಣೆ ಸಾಧ್ಯತೆ ಇದೆ ಹೆಚ್ಚಾಗಿ. ನೋಡಿ, ಇನ್ನು 3 ಸಚಿವರ ಖಾತೆ ಬದಲಾವಣೆಯೂ ಸಾಧ್ಯತೆ ಇದೆ. ಖಾತೆ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಜೊತೆ ಗಂಭೀರ ಚರ್ಚೆ ನಡೆದಿದೆ. ಕೆಎಚ್ ಮುನಿಯಪ್ಪ, ರಾಮಲಿಂಗಾರೆಡ್ಡಿ ಸೇರಿದಂತೆ ಕೆಲವು ಸಚಿವರ ಖಾತೆ ಬದಲಾವಣೆ ಆಗಬಹುದು. 3-4 ಸಚಿವರ ಖಾತೆ ಬದಲಾವಣೆಗೂ ಚಿಂತನೆ ಕೂಡ ನಡೀತಾ ಇದೆ. ನೋಡಿ, ಸಿಎಂ ಡಿಕೆ ಶಿವಕುಮಾರ್ ಪಕ್ಷದ ವರಿಷ್ಠರೊಂದಿಗೆ ನಿರಂತರ ಮಾತುಕತೆ ನಡೆಸುತ್ತಿದ್ದಾರೆ. ಬಂಡಾಯವನ್ನ ಶಮನಗೊಳಿಸುವುದು ಮತ್ತು ಶಾಸಕರ ಅಸಮಾಧಾನವನ್ನ ಪರಿಹರಿಸುವುದು ಮುಖ್ಯ ಗುರಿಯಾಗಿದೆ. ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ನೀಡೋದರ ಬಗ್ಗೆ ಗಂಭೀರವಾಗಿ ಚರ್ಚಿಸಲಾಗ್ತಾ ಇದೆ. ಒಕ್ಕಲಿಗ ಸಚಿವರೊಬ್ಬರ ರಾಜೀನಾಮೆ ಕುರಿತು ಮಾತುಕತೆ ಕೂಡ ನಡೀತಾ ಇದೆ. ಇದರಿಂದ ಸಂಪುಟದಲ್ಲಿ ಹೊಸ ಮುಖಗಳು ಸೇರುವ ಸಾಧ್ಯತೆ ಕೂಡ ಹೆಚ್ಚಿದೆ. ಹಾಗಾಗಿ ಖಾತೆ ಬದಲಾವಣೆಯ ವಿಷಯದಲ್ಲಿ ಕೆಎಚ್ ಮುನಿಯಪ್ಪ ಮತ್ತು ರಾಮಲಿಂಗಾರೆಡ್ಡಿ ಸೇರಿದಂತೆ ಕೆಲವು ಸಚಿವರ ಹೆಸರುಗಳು ಚರ್ಚೆಯಾಗ್ತಾ ಇದೆ. 3 ಅಥವಾ 4 ಸಚಿವರ ಖಾತೆಗಳನ್ನು ಬದಲಾಯಿಸುವ ಚಿಂತನೆ ನಡೀತಾ ಇದೆ. ಇದು ಸರ್ಕಾರದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸೋದರ ಜೊತೆಗೆ ಪಕ್ಷದ ಒಳಗಿನ ಅಸಮಾಧಾನವನ್ನು ಕಡಿಮೆ ಮಾಡುವ ಉದ್ದೇಶ ಹೊಂದಿದೆ. ಒಟ್ಟಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಬದಲಾವಣೆಯ ಸಾಧ್ಯತೆಗಳು ಹೆಚ್ಚಿದೆ. ಪಕ್ಷದ ಒಗ್ಗಟ್ಟು ಮತ್ತು ಸರ್ಕಾರದ ಸ್ಥಿರತೆಗಾಗಿ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಗಳು ನಿರ್ಣಯ ಆಗಲಿದೆ. ಒಟ್ಟಾರೆಯಾಗಿ ಇಬ್ಬರು ಸಚಿವರಿಗೆ ಕೋಕನ್ನ ನೀಡುವುದಕ್ಕೆ ಹಾಗೆ ಹಿರಿಯ ಶಾಸಕರಿಗೆ ಅವಕಾಶವನ್ನು ನೀಡೋದಕ್ಕೆ ಈಗಾಗಲೇ ಹೈಕಮಾಂಡ್ ಒಂದು ಕಡೆ ನಿರ್ಧಾರವನ್ನು ಕೈಗೊಂಡಿದ್ದು, ಯಾರಿಗೆ ಸ್ವೀಟ್ ಸಿಗುತ್ತೆ, ಯಾರಿಗೆ ಸಿಹಿ ಸಿಗುತ್ತೆ, ಯಾರಿಗೆ ಕಹಿ ಸಿಗುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.